ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಟಾಪ್ ಅಪ್ ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು, ಅಥವಾ ಪ್ರೀ ಹಾಸ್ಪಿಟಲೈಸೇಷನ್ ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್. ಅಂದರೆ ಇನ್ಶೂರೆನ್ಸ್ಗೆ ತಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದಕ್ಕೆ ಮುಂಚೆ ಬರುವಂಥ ಖರ್ಚುಗಳು, ನಂತರ ಬರುವಂಥ ಖರ್ಚುಗಳು, ಇದರ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಎಂದಿನಂತೆ ನಮ್ಮ ಜೊತೆ ವಿಮೆ ಸಲಹೆಗಾರರಾದ ಶಿವಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಶಿವಸುಬ್ರಹ್ಮಣ್ಯ. ನಮಸ್ಕಾರ ಕೇಶವ ಪ್ರಸಾದ್. ಅಂದಾಗ ಸಾಕಷ್ಟು ವಿಚಾರಗಳನ್ನು ಹಿಂದಿನ ಸಂಚಿಕೆಗಳಲ್ಲಿ ತಾವು ತಿಳಿಸಿಕೊಟ್ಟಿದ್ದೀರಾ. ಸೊ ಉಳಿದಂತೆ ಮುಖ್ಯವಾಗಿ ಈ ಟಾಪ್ ಅಪ್ ಇನ್ಶೂರೆನ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಕೊಡ್ತೀರಾ ಅಂತ. ನೋಡಿ, ಟಾಪ್ ಅಪ್ನಲ್ಲಿ ಒಂದೊಂದು ಕಂಪನಿಯಲ್ಲಿ ಒಂದೊಂದು ಅದಕ್ಕೆ ಪುನಃ ರೂಲ್ಸ್ ಇದೆ. ಹಾಂ, ಟಾಪ್ ಅಪ್ ಅಂದರೆ ಮುಖ್ಯವಾಗಿ ಈಗ 10 ಲಕ್ಷ 20 ಲಕ್ಷ ಒಂದು ಹೊರಗೆ ಒಂದು ಇನ್ಶೂರೆನ್ಸ್ ಇದೆ, ಸರಿಯಾದ ಇನ್ಶೂರೆನ್ಸ್ ಇದೆ. ಓಕೆ. ಅದರ ಮೇಲೆ ತುಂಬ ಅಗ್ಗದಲ್ಲಿ ತಗೊಳ್ಳೋದಕ್ಕೆ ಟಾಪ್ ಅಪ್ ಅಂತ ಹೇಳ್ತಾರೆ. ಓಕೆ. ಈಗ ಅದು ಟಾಪ್ ಅಪ್ ಅಂತ, ಈಗ ನೀವು 10 ಲಕ್ಷದ ಒಂದು ಪಾಲಿಸಿ ಇದೆ, ಒಂದು 50 ಲಕ್ಷ ಟಾಪ್ ಅಪ್ ತಗೊಳ್ಬೋದು. ಓಹೋ. ಇದಕ್ಕೆ 10,000 ರೂಪಾಯಿ ಪ್ರೀಮಿಯಂ ಬಂದರೆ, 10 ಲಕ್ಷದ ಪಾಲಿಸಿಗೆ ನಾನೇ ಉದಾಹರಣೆ ಹೇಳೋದು, 10,000 ಪ್ರೀಮಿಯಂ ಬಂದರೆ ಟಾಪ್ ಅಪ್ಪಿಗೆ ಒಂದು 2,000 3,000ದಲ್ಲಿ ಆಗ್ತದೆ. 50 ಲಕ್ಷ ಟಾಪ್ ಅಪ್ ಒಂದು 3-4 ಸಾವಿರದಲ್ಲಿ ಆಗ್ತದೆ. ಓಹೋ. ಆದರೆ ಟಾಪ್ ಅಪ್ ಆ್ಯಕ್ಟಿವೇಟ್ ಆಗಬೇಕಾದ್ರೆ 10 ಲಕ್ಷ ಮುಗಿದಿರಬೇಕು. ಅದಕ್ಕೆ ಡಿಡಕ್ಟಿಬಲ್ ಅಂತ ಪುನಃ ಹೇಳ್ತೇವೆ ನಾವು. ಈ ಡಿಡಕ್ಟಿಬಲ್ 10 ಲಕ್ಷ ಅದು ಮುಗಿದಿರಬೇಕು. ಓಕೆ. ಅದು ಮುಗಿದ ಮೇಲೆ ಅದು ಆ್ಯಕ್ಟಿವ್ ಆಗೋದು. ಈಗ 10 ಲಕ್ಷದ ಒಳಗಡೆ ಬಿಲ್ ಬಂದರೆ ಟಾಪ್ ಅಪ್ಪಿನ ವಿಷಯ ಬರೋದಿಲ್ಲ. 10 ಲಕ್ಷದ ಮೇಲಿನ ಬಿಲ್ಗಳು ಬಂದರೆ ಟಾಪ್ ಅಪ್ ಬರ್ತದೆ. ಹಾಗಾದ್ರೆ ಅದು ಯಾಕೆ ಅಷ್ಟು ಚೀಪು, ಇದು ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಪ್ರಶ್ನೆ ಬರ್ಬೋದು. ಹೌದು. ನೋಡಿ, ಈಗ ಈ ಬೇಸಿಕ್ ನಾವು ಶುರುವಿನ 10 ಲಕ್ಷವನ್ನು ಅಥವಾ ಶುರುವಿನ 5 ಲಕ್ಷವನ್ನು ಬೇಸಿಕ್ ಸಮ್ ಅಶ್ಯೂರ್ಡ್ ಅಂತ ಹೇಳ್ತೇವೆ. ಈ ಬೇಸಿಕ್ ಸಮ್ ಅಶ್ಯೂರ್ಡಲ್ಲಿ ಏರ್ ಆ್ಯಂಬುಲೆನ್ಸ್ ಇದೆ, ಅಥವಾ ರೋಡ್ ಆ್ಯಂಬುಲೆನ್ಸ್ ಅದನ್ನು ಖರ್ಚು ಕೊಡ್ತಾರೆ. ಪ್ರೀ ಹಾಸ್ಪಿಟಲೈಸೇಷನ್, ಪೋಸ್ಟ್ ಹಾಸ್ಪಿಟಲೈಸೇಷನ್, ಆಸ್ಪತ್ರೆ ಸೇರುವುದಕ್ಕಿಂತ ಮುಂಚಿನ ಖರ್ಚುಗಳು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲಿನ ಮತ್ತೆ ಖರ್ಚುಗಳನ್ನ ಕೊಡ್ತಾರೆ. ಅವುಗಳೆಲ್ಲ ಈ ಬೇಸಿಕಲ್ಲಿ ಬರ್ತದೆ. ಟಾಪ್ ಅಪ್ಪಲ್ಲಿ ಅದು ಯಾವುದಿಲ್ಲ, ಅದು ಬರೀ ಬಿಲ್ ಮಾತ್ರ ಕೊಡಿದವರು. ಮತ್ತು 10 ಲಕ್ಷ ಅಥವಾ 10 ಲಕ್ಷದ ಮೇಲಿನ ಬಿಲ್ ಅಥವಾ 5 ಲಕ್ಷ ಡಿಡಕ್ಟಿಬಲ್ನ ಮೇಲಿನ ಬಿಲ್ಗಳನ್ನು ಮಾತ್ರ ಅವರು ಕೊಡೋದು. ಹಾಗಾಗಿ ಅದರಲ್ಲಿ ಕ್ಲೈಮಿನ ಪಾಸಿಬಿಲಿಟಿ ತುಂಬ ಕಮ್ಮಿ. ನೋಡಿ, ಹಾಗೆ ಅದರಲ್ಲಿ ಪ್ರೀಮಿಯಮ್ ಸಹ ಕಡಿಮೆ. ಟಾಪ್ ಅಪ್ ತಗೊಳ್ಳೋದರ ಮೂಲಕವೂ ಸಹ ಪ್ರೀಮಿಯಮನ್ನು ಅಗ್ಗ ಮಾಡ್ಬೋದು. ಆಗಲೇ ಆ ವಿಷಯ, ಪ್ರೀಮಿಯಮ್ ಅಗ್ಗ ಮಾಡೋ ಒಂದು ವಿಷಯ ನಾವು ಮಾತಾಡಿದ್ವಿ ಇನ್ನೊಂದು ಸಂಚಿಕೆಯಲ್ಲಿ. ಅದು ಮಾಡ್ಬೋದು, ಟಾಪ್ ಅಪ್ಪನ್ನು ತಗೊಳ್ಬೋದು. ಇನ್ನು ನೀವು ಪ್ರೀ ಹಾಸ್ಪಿಟಲೈಸೇಷನ್, ಹೌದು ನೋಡಿ, ಪ್ರೀ ಹಾಸ್ಪಿಟಲೈಸೇಷನ್ ಅಂತ ಹೇಳಿದರೆ, ಈಗ ಒಬ್ಬರಿಗೆ ತುಂಬ ಹೊಟ್ಟೆ ನೋವು ಬಂತು, ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ತಾರೆ, ತುಂಬ ಎಲ್ಲ ಪತ್ತಿದ್ದು ಮಾಡ್ತಾರೆ, ಮಾಡಿ ಏನೋ ಒಂದು ಸಮಸ್ಯೆ ಖಂಡಿತ ಅವರಿಗೆ. ಪ್ರೀ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಒಂದು 10,000 ಆಯಿತು. ಆ ಪರೀಕ್ಷೆಯಲ್ಲಿ ಹೊಟ್ಟೆಯೊಳಗೇನೋ ಗಡ್ಡೆ ಕಂಡಿತು, ಅವ್ರು ಅಡ್ಮಿಟ್ ಆದರು, ಸರ್ಜರಿ ಆಯಿತು, ಖರ್ಚಾಯಿತು, ಬಿಲ್ ಆಯಿತು, ವಿಮೆ ಕ್ಲೈಮ್ ಆಯಿತು, ಡಿಸ್ಚಾರ್ಜ್ ಆದರು. ಈಗ ಇಲ್ಲಿ ಪ್ರೀ ಹಾಸ್ಪಿಟಲೈಸೇಷನ್ 10 ಲಕ್ಷ ಆಗಿದೆ. ಡಿಸ್ಚಾರ್ಜ್ ಆದರು. ಡಿಸ್ಚಾರ್ಜ್ ಆದಮೇಲೆ ತುಂಬ ಮದ್ದು, ಅದಕ್ಕೆ ಸಂಬಂಧಪಟ್ಟು ತುಂಬ ಮದ್ದು ಮಾತ್ರೆ ಖರ್ಚಾಯಿತು. ನಂತರದ್ದು ಇದ್ದೇ ಇರುತ್ತೆ. ಪಾಲಿಸಿ ಮಾಡುವ, ಆಸ್ಪತ್ರೆಗೆ ದಾಖಲಾಗುವ ಮುಂಚಿನ ಖರ್ಚು, ಮತ್ತಿನ ಖರ್ಚುಗಳು, ಡಿಸ್ಚಾರ್ಜ್ ಆದಮೇಲೆ ಆಗುವಂಥ ಆ ಖರ್ಚುಗಳನ್ನು ಸಹ ಕಂಪನಿ ಕೊಡ್ತದೆ. ಅದರಲ್ಲಿ ಒಂದೊಂದು ಕಂಪನಿಯಲ್ಲಿ ಅದೇ ಅಲ್ಲಿ ಪುನಃ ಕಂಡೀಷನ್ ಇದೆ. ಕೆಲವು ಜನ 60 ದಿನ ಪ್ರೀ 60 ಪೋಸ್ಟ್ 120, ಪ್ರೀ 90 ಪೋಸ್ಟ್ 180 ಅಷ್ಟು ದಿವಸಕ್ಕೆ ಕೊಡ್ತಾರೆ. ಅದನ್ನು ಯಾವಾಗ ಕೊಡೋದು ಅಂತ ಹೇಳಿದರೆ, ಈ ಪ್ರೀ ಮತ್ತು ಪೋಸ್ಟ್ ಖರ್ಚುಗಳು ಅಲ್ಲಿ ಆಸ್ಪತ್ರೆ ದಾಖಲಾಗಿ ಏನೋ ಒಂದು ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟೇ ಆಗಿರಬೇಕು. ಓಕೆ. ಇದಕ್ಕೆ ಸಂಬಂಧಪಟ್ಟದ್ದಕ್ಕೆ ಅವ್ರು ಕೊಡೋದಿಲ್ಲ. ಸೊ ಅದೇ ಕಾಯಿಲೆಗೆ ಸಂಬಂಧಪಟ್ಟ ಹಾಗಿದ್ರೆ, ಅದೇ ಕಾಯಿಲೆಗೆ ಸಂಬಂಧಪಟ್ಟಾಗಿರಬೇಕು. ಮತ್ತು ಎಲ್ಲ ಚೆಕ್ ಮಾಡಿ ಆಯಿತು, ಪ್ರೀ ಆಸ್ಪತ್ರೆಗೆ ಸೇರಲೇ ಇಲ್ಲ, ಎಲ್ಲ ಟೆಸ್ಟ್ ಮಾಡಿ ಆಯಿತು, ಖರ್ಚು 20,000 ಆಯಿತು, ಎಲ್ಲ ವಿವಿಧ ಟೆಸ್ಟ್ಗಳಲ್ಲಿ. ಏನು ತೊಂದರೆ ಇಲ್ಲ, ಅವರು ಆರೋಗ್ಯವಾಗಿದ್ದಾರೆ, ಬರೀ ಮಾತ್ರೆ ತಿಂದರೆ ಸಾಕು ಅಂತಾದರೆ ಅದು ಯಾವುದು ಸಿಕ್ಕುವುದಿಲ್ಲ. ಅದಕ್ಕೆ OPD ಆಯ್ತು. ಅದು ಅವರು ಆಸ್ಪತ್ರೆಗೆ ಸೇರಲೇ ಇಲ್ಲ, ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಆಯಿತು, ಕ್ಲೈಮ್ ಆಗೋದಿಲ್ಲ. ಆದರೆ ಕೆಲವು ಆಸ್ಪತ್ರೆಗಳು OPDಗೂ ಕೊಡ್ತಾರೆ. ಓಹೋ, ಹೌದಾ? ಕೊಡ್ತಾರೆ. ಕರ್ನಾಟಕಕ್ಕೂ ಕೊಡ್ತಾರೆ. ಹಲ್ಲಿನ ಟ್ರೀಟ್ಮೆಂಟ್, ರೂಟ್ ಕೆನಲ್ಗೂ ಕೊಡ್ತಾರೆ. ಆದರೆ ಇದೆಲ್ಲ ಇರೋದು ವಿಷಯ, ಪ್ರೀಮಿಯಮ್ ಅನ್ನು ನಿಮ್ಮ ಕೈಯಿಂದ ಹೆಚ್ಚು ತಗೊಂಡು ಅದನ್ನೇ ವಾಪಸ್ ಕೊಡೋದು. ಅಂದರೆ ಏನು ಲಾಭ ಆಗುತ್ತೆ? ಏನು ಲಾಭ ಇಲ್ಲ, ಬಟ್ ಜನರಿಗೆ ಸಿಕ್ಕಿತಲ್ಲ ಅಂತ ಒಂದು ಖುಷಿ. ನಾನೆಷ್ಟು ಕಟ್ಟಿದೆ ಅನ್ನೋದು ಇವ್ರಿಗೆ ಗೊತ್ತಾಗೋದಿಲ್ಲ. ಸಿಕ್ಕಿತು, ಈ ಸೈಕಾಲಜಿಯನ್ನು ಅವರು ಬಳಸ್ಕೊ ಕ್ಯಾಶ್ ಮಾಡ್ತಾರೆ ಅಷ್ಟೇ.
ಅಂಥದಕ್ಕೆಲ್ಲ ನನ್ನ ಪ್ರಕಾರ ಹೋಗಬಾರ್ದು. ಕನ್ನಡಕಕ್ಕೂ ಸಿಕ್ಕಬೇಕು, ರೂಟ್ ಕ್ಯಾನಲ್ಗೂ ಸಿಕ್ಕಬೇಕು. ನೋಡಿ, ಕನ್ನಡಕ ರೂಟ್ ಕ್ಯಾನ್ ಇನ್ಶೂರೆನ್ಸ್ ಇರೋದು ಇಟ್ಸ್ ಫಾರ್ ಎನ್ ಅನ್ಫೋರ್ಸೀನ್ ಥಿಂಗ್. ಕನ್ನಡಕ ರೂಟ್ ಕ್ಯಾನಲ್ ಎಲ್ಲ ಗೊತ್ತು ಈಗ ಎಲ್ರಿಗೂ ಬೇಕು. ಹೌದೌದು. ಅಲ್ಲ, ನಾನು ಇನ್ಶೂರೆನ್ಸ್ ಹೇಗಾಗತ್ತೆ? ಕರೆಕ್ಟ್. ಈಗ ಅದು ಕಾಸ್ಮೆಟಿಕ್ಸ್ ಅಂತಂದು ಹೇಳ್ತಾರೆ. ಸೊ ಹಾಗಾಗಿ ಎಷ್ಟೋ ಮಂದಿ ಈಗ ಅದರ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು ಹಲ್ಲಿನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ. ಅನೇಕ ಮಂದಿ ಈಗ ಏನಾಗಿದೆ ಹಲ್ಲಿನ ಚಿಕಿತ್ಸೆ ಕೂಡ ಏನು ಬಹಳ ದುಬಾರಿ ಆಗ್ತಾ ಇದೆ ಎಲ್ಲ, ಮುಖ್ಯವಾಗಿ ಪಟ್ಟಣಗಳಲ್ಲಿ, ನಗರಗಳಲ್ಲಿ. ರೂಟ್ ಕ್ಯಾನಲ್ ಇರ್ಬೋದು, ತುಂಬ ಸಾವಿರಾರು ರೂಪಾಯಿಗಳ ಅವಶ್ಯಕತೆ ಆಗುತ್ತೆ. ಅಥವಾ ಹಲ್ಲಿನ ಸೆಟ್ಟಿಂಗ್ ಹಾಕುವಂಥದ್ದು ಇರ್ಬೋದು, ಈ ಓರೆಕೊರೆ ಹಲ್ಲುಗಳನ್ನು ಸರಿಪಡಿಸುವಂಥದ್ದು. ಅದಕ್ಕೆ ಇನ್ಶೂರೆನ್ಸ್ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ, ಬೇಡ ಅಂತೀರಾ? ಏನು ಹೇಳ್ತೀರಿ? ನೋಡಿ, ಮುಖದ ಹಲ್ಲಿನ ಚಿಕಿತ್ಸೆಗಳಿಗೂ ಇನ್ಶೂರೆನ್ಸ್ ಸಿಗತ್ತೆ. ಓಕೆ. ಯಾವಾಗ ಅಂದರೆ ಅದು ಯಾವುದೋ ಒಂದು ಕಾಯಿಲೆಯಿಂದಲೋ, ಅಂದರೆ ದೊಡ್ಡ ಮೇಜರ್ ಕಾಯಿಲೆಯಿಂದಲೋ ಅಥವಾ ಅಪಘಾತದಿಂದಲೋ ಆಗಿರಬೇಕು. ಓಕೆ. ಮಾಮೂಲಿ ರೂಟ್ ಕೆನಲ್ಗೆ, ಎಕ್ಸ್ಟ್ರಾಕ್ಷನ್ಗೆ, ಕ್ಲಿಪ್ ಹಾಕೋದಕ್ಕೆ, ಫಿಲ್ ಮಾಡಲಿಕ್ಕೆ ಸಿಕ್ಕುದಿಲ್ಲ. ಅದಕ್ಕೆ ಇನ್ಶೂರೆನ್ಸ್ ಮಾಡೋದು ತಪ್ಪೇ, ವೇಸ್ಟೇ ಅದು. ಯಾಕೆಂತ ಹೇಳಿದರೆ ಅದು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕ್ಲೈಮ್ ಆಗ್ತದೆ ಇರ್ತದೆ. ಇನ್ಶೂರೆನ್ಸ್ ಕಂಪನಿ 10 ರೂಪಾಯಿ ತಗೊಂಡು 10 ರೂಪಾಯಿಯನ್ನು ಕ್ಲೈಮ್ ಕೊಟ್ಟರೆ ಉಳಿದಿದ್ದಷ್ಟೇ ಹೊರತು, ಇಲ್ಲದ್ರೆ ಕಂಪನಿ ಉಳಿಲಿಕ್ಕಿಲ್ಲ. ಇದು ಎಂತ ಹೇಳೋದು ಇದಕ್ಕೆ? ಇದೆಲ್ಲ ಕಾಮನ್ ಸೆನ್ಸ್. ಅದಕ್ಕೆಲ್ಲ ಇನ್ಶೂರೆನ್ಸ್ ಮಾಡಲೇಬಾರದು. ಮಾಡೋ ಕಂಪನಿಗಳು ತರ್ತವೆ, ಜನರಿಗೆ ಬೇಕು. ಹೌದು. ಈಗ ಗ್ರಾಹಕರ ಅಟ್ರಾಕ್ಟ್ಗೆ ಈಗ ಇತ್ತೀಚೆಗೆ ಸುಮಾರು ನಾವು ನೋಡ್ತಾ ಇದ್ದೀವಿ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಗ್ರಾಹಕರು ತಮ್ಮ ವಿವೇಚನೆಯಿಂದ ಬಳಸ್ಕೊಳ್ಳುವಂಥದ್ದು ಒಳ್ಳೇದಂತ ಅನ್ಸುತ್ತೆ. ಪ್ರೀಮಿಯಂ ಕಾಸ್ಟ್ ಎಷ್ಟಾಗುತ್ತೆ, ಸೊ ಇತ್ಯಾದಿ ವಿಚಾರಗಳನ್ನ. ಹೌದು, ಅಂಥದ್ದಿದೆ. ಬಟ್ ಅಪಘಾತದಿಂದ ಆದರೆ ಸಿಗ್ತದೆ. ಯಾವುದೇ ಹಲ್ಲಿನ ಟ್ರೀಟ್ಮೆಂಟಿಗೆ ಆಕ್ಸಿಡೆಂಟ್ ಕಾರಣದಿಂದ ಆದರೆ, ಒಬ್ಬ ಮರದಿಂದ ಬಿದ್ದ, ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ ಆಯ್ತು, ಸಿಗತ್ತೆ, ಕ್ಲೈಮ್ ಸಿಗತ್ತೆ. ಈಗ ಇನ್ನೊಂದು, ಈ ಲಾಂಗ್ ಟರ್ಮ್ ಡಿಸೀಸ್ಗಳಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಮುಂಜಾಗ್ರತೆ ಇರ್ಬೋದು, ಅಥವಾ ಯಾವ ರೀತಿಯ ಇನ್ಶೂರೆನ್ಸನ್ನು ಆಪ್ಟ್ ಮಾಡಬೇಕಂತ ಅನ್ಸುತ್ತೆ? ಅಲ್ಲ, ಲಾಂಗ್ ಟರ್ಮ್ ಡಿಸೀಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್, ಈಗ ಪದೇ ಪದೇ ಚಿಕಿತ್ಸೆ ಬೇಕಾಗುತ್ತೆ. ಯಾವುದೊಂದು ಕಾಯಿಲೆ, ಕ್ಯಾನ್ಸರ್ ಇರ್ಬೋದು, ಅಥವಾ ಇನ್ನೂ ಯಾವುದೊಂದು ಕಾಯಿಲೆಗಳಿಗೆ ಲಾಂಗ್ ಟರ್ಮ್ ಚಿಕಿತ್ಸೆ ಬೇಕಾಗುವಂಥ ಕಾಯಿಲೆ. ಕ್ಯಾನ್ಸರಲ್ಲಿ ಕೀಮೋ ಮತ್ತೆ ಮತ್ತೆ ಬೇಕಾಗತ್ತೆ. ಈಗ ಕಿಡ್ನಿ ಏನಾದ್ರು ಫೇಲ್ ಆದರೆ ಮತ್ತೆ ಮತ್ತೆ ಡಯಾಲಿಸಿಸ್ ಬೇಕಾಗುತ್ತೆ. ಕರೆಕ್ಟ್. ಅವುಗಳಿಗೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ. ಓಕೆ. ಈಗ ನಾವು ಈ ವಿಷಯವನ್ನು ಹೇಳಬೇಕಿತ್ತು. ಯಾವುದೇ ಒಂದು ಕಂಪನಿ ಹೆಲ್ತ್ ಇನ್ಶೂರೆನ್ಸನ್ನು ಕೊಡಬೇಕಾದ್ರೆ, ಕ್ಲೈಮನ್ನು ಅಕ್ಸೆಪ್ಟ್ ಮಾಡಬೇಕಾದ್ರೆ, ಅವ ಮಿನಿಮಮ್ 24 ಗಂಟೆ ಆಸ್ಪತ್ರೆಯಲ್ಲಿ ದಾಖಲಾಗಿರಬೇಕು ಅಂತ ಹೇಳುತ್ತೆ. 24 ಗಂಟೆಯಿಂದ ಕೆಳಗೆ ಚಿಕಿತ್ಸೆ ಪಡೆದಿದ್ರೆ ಅವ ಕೊಡೋದಿಲ್ಲ. ಆದರೆ ಡೇ ಕೇರ್ ಪ್ರೊಸೀಜರ್ಸ್ ಅಂತ ಇದೆ. ಉದಾಹರಣೆಗೆ ಕೀಮೋಥೆರಪಿ, ಡಯಾಲಿಸಿಸ್ಸು, ಆಮೇಲೆ ಏನೋ ಆಕ್ಸಿಡೆಂಟ್ ಆಗಿ ಮೈನರ್ ಸರ್ಜರಿ, ಅದೆಲ್ಲ ಡೇ ಕೇರ್ ಪ್ರೊಸೀಜರ್. ಬೆಳಿಗ್ಗೆ ಹೋಗಿ ಸಂಜೆ ಬರ್ಬೋದು. ಅದಕ್ಕೆ ಕಂಪನಿ ಕೊಡ್ತದೆ, ಫುಲ್ ಕ್ಲೈಮನ್ನು ಕೊಡ್ತದೆ. ಓಕೆ. ಅದೇ ಕೀಮೋ ಮುಖ್ಯವಾಗಿ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ, ಅಷ್ಟೂ ಸಿಗತ್ತೆ ಅವರಿಗೆ, ಅಂದರೆ ಸಮ್ಮೇಶ್ವರ್ಡ್ ಮೇಲೆ ಸಿಗತ್ತೆ. ಓಕೆ. ಯಾಕಂದರೆ ಕೆಲವು ಚಿಕಿತ್ಸೆಗಳು ಅದಕ್ಕೆ ಏನಾದರೂ ಮಸಾಜ್ ಮಾಡೋವಂಥದ್ದು ಇರ್ಬೋದು, ಕೈಕಾಲುಗಳ ಎಲುಬುಗೆ ಸಂಬಂಧಪಟ್ಟ ಹಾಗಿರ್ಬೋದು, ಅದಕ್ಕೆಲ್ಲ ಸ್ವಲ್ಪ ಕಿಮೋಥೆರಪಿ ಇರ್ಬೋದು. ತಾವು ಆಲ್ರೆಡಿ ಹೇಳಿದಿರಿ, ಈ ಥರ ಸಂದರ್ಭಗಳಲ್ಲಿ ಅದಕ್ಕೆ ಸಿಗುತ್ತೆ ಅಂತ ತಾವು ಹೇಳಿದ್ರಿ. ನೋಡಿ, ಅದು ಫಿಸಿಯೋಥೆರಪಿ. ಫಿಸಿಯೋಥೆರಪಿಗೆ ಒಂದು ಕಾಯಿಲೆಯ ಕಾರಣದಿಂದ, ಓಕೆ, ಏನಾದರೂ ಈಗ ಕೆಲವರು ಆಯುಷ್ಗೆ ಮಸಾಜು, ಎಣ್ಣೆ ಸ್ನಾನ ಅದಕ್ಕೆ ಹೋಗ್ತಾರೆ. ಅದು ಒಂದು ಕಾಯಿಲೆಯ ಕಾರಣದಿಂದ ಡಾಕ್ಟರ್ನ ಅಡ್ವೈಸಿನ ಮೇಲೆ ಅದೇ ಅದಕ್ಕೆ ಆಗಬೇಕು ಅಂತ ಆದರೆ ಸಿಗತ್ತೆ. ಇಲ್ಲವಾದರೆ ಅದು ಸಾಮಾನ್ಯವಾಗಿ ಸಿಗುವುದಿಲ್ಲ. ಫಿಸಿಯೋಥೆರಪಿಗೆ ಸಿಗುವುದಿಲ್ಲ. ಬಟ್ ಆಯುಷ್ ಟ್ರೀಟ್ಮೆಂಟ್, ಆಯುರ್ವೇದ ಟ್ರೀಟ್ಮೆಂಟಲ್ಲಿ ಏನಾದರೂ ಅದೇ ಟ್ರೀಟ್ಮೆಂಟ್ ಆಗಬೇಕು ಅಂತ ಪ್ರೂವ್ ಆದರೆ ಸಿಗ್ತದೆ. ಓಕೆ. ರಿಜ್ಯುವಿನೇಷನ್ಗೆ ಅಂತ ಹೋದರೆ ತನಗೇನು ದೊಡ್ಡ ಸಮಸ್ಯೆ ಇಲ್ಲ, ಒಮ್ಮೆ ಹುಷಾರಾಗಲಿಕ್ಕೆ ಅಂತ ಹೋದರೆ ಸಿಕ್ಕುದಿಲ್ಲ. ಓಕೆ. ಏನೋ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅದನ್ನು ರಿಪೋರ್ಟ್ ಸಪೋರ್ಟ್ ಮಾಡಿದರೆ ಮಾತ್ರ ಸಿಕ್ಕುದು, ಇಲ್ಲದ್ರೆ ಸಿಗೋದಿಲ್ಲ. ಓಕೆ. ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಡೆಂಗು ಇರ್ಬೋದು, ಈ ರೀತಿ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿರುವಂಥ ಕಾಯಿಲೆಗಳು, ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ, ಅದು ಆ ಥರ ಒಂದು ಅನ್ಸರ್ಟನಿಟಿ ಸಂದರ್ಭಗಳಲ್ಲಿ ಇನ್ಶೂರೆನ್ಸ್ ಬಗ್ಗೆ ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು, ಯಾವ ರೀತಿ ಈ ಥರ ಕಾಯಿಲೆಗಳನ್ನು ಇನ್ಶೂರೆನ್ಸ್ ಕಂಪ್ನಿಗಳು ಪರಿಗಣಿಸುತ್ತೆ ಅಂತ ಹೇಳ್ತೀನಿ? ನೋಡಿ, ಕೆಲವು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಒಂದು ಹಾಸ್ಪಿಟಲೈಸೇಷನ್ ಅಗತ್ಯ ಇಲ್ಲದ ಕೇಸುಗಳಿಗೆ ತಾನು ಕ್ಲೈಮ್ ಕೊಡೋದಿಲ್ಲ ಅಂತ ಒಂದು ಕ್ಲಾಸ್ ಇದೆ. ಕರೆಕ್ಟ್. ಉದಾಹರಣೆಗೆ, ಸಿಕ್ಕಾಪಟ್ಟೆ ಜ್ವರ ಬರುತ್ತೊಬ್ಬರಿಗೆ, ತೀವ್ರವಾಗಿ ಹುಷಾರಿಲ್ಲದಾಗತ್ತೆ, ಡಾಕ್ಟ್ರು ಡೆಂಗು ಅಂತ ಡಯಾಗ್ನೋಸ್ ಮಾಡ್ತಾರೆ, ಅವರನ್ನ ಅಡ್ಮಿಷನ್ ಬೇಕು ಅಂತ ಹೇಳ್ತಾರೆ, ಅಡ್ಮಿಟ್ಟು ಆಗ್ತಾರೆ, ರಿಪೋರ್ಟ್ ಪ್ಲೇಟ್ಲೆಟ್ ಕೌಂಟಿನ ರಿಪೋರ್ಟ್ ತೆಗಿತಾರೆ,
ಆ ಪ್ಲೇಟ್ಲೆಟ್ ಕೌಂಟಿನ ರಿಪೋರ್ಟು ಕೆಲವು ಕಂಪನಿಗಳಲ್ಲಿ 35, ಕೆಲವುದಲ್ಲಿ 40, ಅದರಿಂದ ಕೆಳಗಿದ್ರೆ ಮಾತ್ರ ಇವು ಕ್ಲೈಮನ್ನು ಅಡ್ಮಿಟ್ ಮಾಡ್ತಾರೆ. ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಇದ್ದರೆ ಇವರು ಕ್ಲೈಮ್ ರಿಜೆಕ್ಟ್ ಮಾಡ್ತಾರೆ. ಏನು ಕಾರಣ ಹೇಳ್ತಾರೆ ಅಂತ ಹೇಳಿದ್ರೆ, ದಿಸ್ ಈಸ್ ನಾಟ್ ಎ ಕೇಸ್ ಫಾರ್ ಅಡ್ಮಿಷನ್, ದಿಸ್ ಈಸ್ ನಾಟ್ ಫಿಟ್ ಫಾರ್ ಅಡ್ಮಿಷನ್, ಇದಕ್ಕೆ ಆಸ್ಪತ್ರೆ ವಾಸ ಬೇಕಾಗಿರಲಿಲ್ಲ, ನೀವು ಮನೆಯಲ್ಲೇ ಮಾಡಬೇಕಾಗಿತ್ತು, ನಾನು ಕ್ಲೈಮ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆಗೋ ಚಾನ್ಸ್ ಇದೆ. ಆಮೇಲೆ ಈಗ ಇಲ್ಲ, ಕೊರೋನಾದಲ್ಲಿ ಆಕ್ಸಿಜನ್ ಮೀಟರ್ ರೀಡಿಂಗ್ ಅಂತ ಒಂದಿತ್ತು, ನಿಮಗೆ ಗೊತ್ತಿರ್ಬೋದು. ಆಕ್ಸಿಮೀಟರ್ ರೀಡಿಂಗು 92ರಿಂದ ಕಮ್ಮಿ ಇದ್ದರೆ ಮಾತ್ರ ತಾನು ಕ್ಲೈಮ್ ಕೊಡ್ತೇನೆ, ಅದರಿಂದ ಮೇಲೆ ಇದ್ದರೆ ಅದು ಕ್ಲೈಮ್ ಅಗತ್ಯ ಇಲ್ಲ, ಆಸ್ಪತ್ರೆಯಲ್ಲಿ ಬರಬೇಕಾಗಿಲ್ಲವ, ನಾನು ಕ್ಲೈಮ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಅದೇ ನಾನು ಆಗಲೇ ಹೇಳಿದೆ, ಇದನ್ನೆಲ್ಲ ಹೇಗೆ ನೋಡೋದು ಅಂದರೆ ICR ಕಮ್ಮಿ ಯಾವ ಕಂಪನಿಯಲ್ಲಿದೆ ಅವರು ಹೆಚ್ಚು ರಿಜೆಕ್ಟ್ ಮಾಡಿದ್ದಾರೆ, ICR ಯಾರ್ದು ಚೆನ್ನಾಗಿದೆ ಅವರು ಕಮ್ಮಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ICR ಅನ್ನು ನೋಡಿಕೊಂಡೇ ತಗೊಳ್ಳಿ ಅಂತ ಹೇಳ್ತಾರೆ. ಹೌದು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಈ ಕ್ಲೈಮ್ ಸೆಟಲ್ಮೆಂಟ್ ಇರ್ಬೋದು ಅಥವಾ ಯಾವೆಲ್ಲ ಕಾರಣಕ್ಕೋಸ್ಕರ ರಿಜೆಕ್ಟ್ ಆಗುತ್ತೆ ಅನ್ನೋದನ್ನು ಶುರು ಮಾಡಿ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಮುಖ್ಯವಾಗಿ ICR ಅನ್ನು ಸಾಕಷ್ಟು ಗಮನಿಸಿ ಅನ್ನುವಂಥ ಒಂದು ಉಪಯುಕ್ತವಾದ ಸಲಹೆಯನ್ನು ಕೂಡ ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.